ಯಾಕೆ ಬಂದಿನಿ ಇಲ್ಲಿ ಬರಲ್ಲ ಅಂತ ಹೇಳಿ ನಿಮಗೆ ಯಾಕ್ರಿ ಮಗು ಮೇಲೆ ಆತರ ರೇಗ್ತೀರಾ? ಈ ತರ ಕೋಪ ಮಾಡ್ಕೊಳಕ ನೀವು ಧ್ಯಾನ ಮಾಡೋದು? ಪುಟ್ಟ ಬಾಯ್ಲಿ ನೋಡು ಪುಟ್ಟ, ಇದು ಅಪ್ಪ ಧ್ಯಾನ ಮಾಡೋಕ್ ಕೊಡೆ, ಹಾಗೆಲ್ಲ ಬಂದು ತೊಂದರೆ ಕೊಡಬಾರ್ದು ಆಯ್ತಾ? ನಮಸ್ಕಾರ. ಕ್ರೈಮ್ ಫೈಲ್ ಸತ್ಯಕಥಾ ಸರಣಿಯಲ್ಲಿ ನಾವಿವತ್ತು ಒಂದು ವಿಶೇಷವಾದ ಕಥೆ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಇಸ್ರೇಲ್ ಅನ್ನೋ ದೇಶದ ಒಂದು ಹೆಂಗಸಿಗೂ ಬೆಂಗಳೂರು ಉತ್ತರಹಳ್ಳಿಲಿರೋ ಲೋಕೇಶ್ ಅನ್ನೋ ವ್ಯಕ್ತಿಗೂ ಎಲ್ಲಿಂದ ಎಲ್ಲಿಯ ಸಂಬಂಧ ನೀವೀಗ ನೋಡಿದ್ರಲ್ಲ. ಧ್ಯಾನ ಮಾಡ್ತಾ ಕೂತಿದ್ದ ಲೋಕೇಶ್ ಅನ್ನೋ ವ್ಯಕ್ತಿನ, ಇವನ ಪೂರ್ತಿ ಹೆಸರು ಲೋಕೇಶ್ ಚಂದ್ರದಾಸ್. ಇವನೊಬ್ಬ ಯೋಗ ಶಿಕ್ಷಕ. ಋಷಿಕೇಶದಿಂದ ಹಿಡಿದು ವಿದೇಶದ ತನಕ ಹೋಗಿ ಯೋಗ ಕಲ್ತು ಬಂದು ಬೆಂಗಳೂರಲ್ಲಿ ಯೋಗ ಶಿಕ್ಷಕನಾಗಿ ಕೆಲಸ ಮಾಡ್ತಿರ್ತಾನೆ. ಇವನು ತನ್ನ ಹೆಂಡತಿ ಹಾಗೂ ಮಗು ಜೊತೆ ವಾಸ ಇದ್ದಿದ್ದು ಉತ್ತರಹಳ್ಳಿ ಗುಬ್ಲಾಳದಲ್ಲಿರೋ ಮಂತ್ರಿ ಟ್ರ್ಯಾಂಕ್ವಿಲ್ ಅನ್ನೋ ಅಪಾರ್ಟ್ಮೆಂಟ್ನ 11ನೇ ಮಹಡಿಯ ಒಂದು ಫ್ಲಾಟ್ನಲ್ಲಿ. ಸ್ಟ್ರಾಂಗ್ ಇರುತ್ತಲ್ಲ ಈ ಬ್ಲೇಡ್? ನಿಮ್ಗೇನು ಸರ್, ವುಡ್ಗ ಮಾರ್ಬಲ್ಗ ಯಾವ್ದಕ್ಕಂತೇಳಿ? ಯಾವ್ದು ಕೇಳಿ ಸರ್, ವುಡ್ ಕಟ್ ಮಾಡಕ ಮಾರ್ಬಲ್ ಕಟ್ ಮಾಡೋದಕ್ಕ? ಮಾರ್ಬಲ್ ಕಟ್ ಮಾಡಕ್ಕೆ ಮಾರ್ಬಲ್. ನೀವೇನ್ ಕೆಲಸ ಮಾಡ್ತೀರ ಸರ್? ಯಾಕೆ? ಅಲ್ಲ, ಈ ಕಟಿಂಗ್ ಮಿಷಿನ್ ತಗೊಳ್ಳೋರಿಗೆ ಏನ್ ಕಟ್ ಮಾಡಕ್ಕೆ ಏನಂತ ಐಡಿಯಾ ಇರುತ್ತೆ, ನಿಮ್ಗೆ ಹತ್ರ ಐಡಿಯಾ ಇದ್ದಂಗಿಲ್ವಲ್ಲ? ಇದ್ರದ್ದು ಎಷ್ಟು ಅಂದ್ರೆ ರೇಟ್ 3,000 ರೂಪಾಯಿ ಅಂದ್ರಲ್ಲ. ನೋಡಿ ಸರಿ ಇದೆ, ನೋಡ್ಕೊಳ್ಳಿ. ಹಾ ಸರಿ ಇದೆ. ಸರಿ ಬರಲಾ? ಏನಪ್ಪ ಇವತ್ತು ನೀನು ಹುಟ್ಟಿದಪ್ಪ, ಇವತ್ತಾದ್ರೂ ಸ್ವಲ್ಪ ಬೇಗ ಬರಬಾರ್ದಾ? ಅಲ್ಲ, ಅದನ್ನ ಸ್ವಲ್ಪ. ಅಯ್ಯೋ ಬನ್ರಿ, ಮೊದಲು ಕೇಕ್ ಕಟ್ ಮಾಡಿ. ಏನದು ಬಾಕ್ಸು? ಏನಿಲ್ಲ, 1 ನಿಮಿಷ ಬಂದೆ. ಅಲ್ಲ ಕಣೆ, ನಿನ್ನ ಕಾಲಿಗೆ ಅಷ್ಟೊಂದು ಗಾಯ ಆಗಿದೆ, ಒಂದು ಫೋನ್ ಮಾಡಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ಅಯ್ಯೋ ಬಿಡಮ್ಮ, ಬಿಸಿನೀರು ಚರ್ಮದ ಮೇಲೆ ಬಿದ್ದು ಒಂದು ಸ್ವಲ್ಪ ಸುಟ್ಟೋಗಿದೆ ಅಷ್ಟೇ. ಇನ್ನೊಂದು ವಾರದಲ್ಲೇ ಹುಷಾರಾಗ್ತೀರಂತ ಡಾಕ್ಟ್ರೇ ಹೇಳಿದ್ದಾರೆ. ಅಲ್ಲಮ್ಮ, ಬಿಸಿನೀರು ತಾನಾಗೆ ಬಿತ್ತು ಅಥವಾ ನಿನ್ನ ಗಂಡ ಏನಾದರೂ? ಅಮ್ಮ ಆ ಥರ ಏನೂ ಇಲ್ಲ. ನೀನು ಸುಮ್ಮನೆ ಏನೇನೋ ಟೆನ್ಷನ್ ಮಾಡ್ಕೋಬೇಡ. ಕ್ಯಾಂಡ್ ಹಚ್ಚೋಣ? ಬಾಪ ಬನ್ನಿ.
ಕೇಕ್ ಕಟ್ ಮಾಡಿ ತಗೊಳ್ಳಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ನಿಮಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ತಗೋ ಮಾಡು. ಅಮ್ಮ ನೀವು ತಗೊಳ್ಳಿ ಅಮ್ಮ. ಲೋಕೇಶನ ಮನಸ್ಸಿನಲ್ಲಿ ಏನೋ ಗೊಂದಲ, ಏನೋ ತಳಮಳ. ಧ್ಯಾನ ಯೋಗ ಮಾಡಿ ಮನಸ್ಸನ್ನ ಹತೋಟಿಲಿ ಇಟ್ಕೊಂಡಿದ್ರು. ಈಗ ಅವನ ಮನಸ್ಸಲ್ಲಿ ನೆಮ್ಮದಿ ಇರಲಿಲ್ಲ. ಮೊದಲೇ ಮಾತು ಕಡಿಮೆ ಆಡ್ತಾ ಇದ್ದ ಲೋಕೇಶ್ ಈಗ ಮಾತು ಮರ್ತೇ ಬಿಟ್ಟಿದ್ನೇನೋ ಅನ್ನೋ ಹಾಗಾಡ್ತಾನೆ. ಮನೆಗೆ ಬಂದ ಅವನ ಹೆಂಡತಿ ತಾಯಿ ಭುವನೇಶ್ವರಿ ಕೂಡ ಮಗಳ ಹತ್ರ ಅವನ ಬದಲಾವಣೆಗೆ ಕಾರಣ ಏನು ಅಂತ ಕೇಳ್ತಾಳೆ. ಆದ್ರೆ ಜ್ಯೋತಿ ಹೇಗೆ ಕಾರಣ ಹೇಳೋಕ್ ಸಾಧ್ಯ? ಇನ್ನೋದ್ರಿ ಇವರು ಶಬ್ದ ಬೇರೆ ಕೇಳಿಸ್ತಾ ಇದೆ. ರೀ 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 ಬಾಗಲ್ ತೆಗೀರಿ. ಏನ್ ಮಾಡ್ತಾ ಇದ್ರಿ ಇಷ್ಟೊತ್ತಲ್ಲಿ? ಏನದು ಸೌಂಡು? ರೀ ಏನ್ರಿ ಅದು ಸೌಂಡು? ಏನ್ ನಿಂದು? ನನ್ನ ರೂಮಿಗೆ ಯಾರು ಬಂದು ತೊಂದರೆ ಮಾಡ್ಬೋದು ಅಂತ ಹೇಳಿರ್ಲಿಲ್ವಾ? ಪದೇ ಪದೇ ಯಾಕೆ ತೊಂದರೆ ಮಾಡ್ತಿದ್ಯಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ತೊಂದರೆ ಮಾಡ್ತಾ ಇರೋದು ನೀವು. ಏನ್ ಮಾಡ್ತಿದ್ರಿ ಇಷ್ಟೊತ್ತಲ್ಲಿ? ಏನ್ರಿ ಅದು ಮೆಷಿನ್ನು? ನಿಂಗೆ ಯಾಕದಲ್ಲ? ಏನೋ ಟೂಲ್ ಬೇಕಿತ್ತು, ರೆಡಿ ಮಾಡ್ತಾ ಇದ್ದೀನಿ. ಅದನ್ನ ಇಷ್ಟೊತ್ತಲ್ಲೇ ಮಾಡ್ಬೇಕಾ? ಬೆಳಗ್ಗೆ ಮಾಡಿದ್ರೆ ಆಗಲ್ಲ ಅಂತಿತ್ತಾ? ಅರ್ಜೆಂಟ್ ಇತ್ತು. ಏನ್ರಿ ಇದು? ಏನೋ ಕಟ್ ಮಾಡ್ಬೇಕಾರೆ ಏನೋ ಆಯ್ತು. ಸುಮ್ಮನೆ ಹೋಗಿ ಮಲ್ಕೊ ಹೋಗಿ ನೀನು. ಪುಟ್ಟ ಸ್ಕೂಲ್ಗೆ ಹೋದ್ಲಾ? ಹೋದ್ಲು. ಅವತ್ತಿಂದ ಅಮ್ಮನ ಮನೆಗೆ ಹೋಗ್ಬೇಕು ಅಂತಿದ್ಯಲ್ಲ, ಹೋಗೋದ್ರೆ 4 ದಿನ ಹೋಗ್ಬಾ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಹ್ಞೂ, ಹೇಗಿದ್ರು ಕಾಲ್ ಗೇಟ್ ಮಾಡ್ಕೊಂಡಿದ್ಯಾ. ಇಲ್ಲಿದ್ರೆ ಅದು ಇದು ಕೆಲಸ ಅಂತ ಓಡಾಡ್ತಾನೆ ಇರ್ಬೇಕಾಗತ್ತೆ. ಅದೇ ಅಮ್ಮನ ಮನೇಲಿದ್ರೆ ನಿನ್ಗೂ ಆರಾಮಾಗತ್ತೆ. ಆದ್ರೆ ನಾನು ಹೋದ್ರೆ ನೀವು ಒಬ್ರೇ ಎಲ್ಲ ಕೆಲಸ ಹೇಗ್ ಮಾಡ್ತೀರಾ? ತೊಂದ್ರೆ ಆಗಲ್ವಾ? ಒಂದ್ 4 ದಿನ ತಾನೆ, ಹೇಗೋ ಅಡ್ಜಸ್ಟ್ ಮಾಡ್ಕೊಂತೀನಿ. ಇರಿ, ಹಾಗಾದ್ರೆ ಅಮ್ಮನಿಗೆ ಈಗಲೇ ಫೋನ್ ಮಾಡ್ತೀನಿ. ಹಲೋ ಅಮ್ಮ, ನಾನು ಮನೇಲಿ ಇದೆಯಾ? ಸರಿ ಬಿಡು. ಏನಿಲ್ಲ ಅಮ್ಮ, ಸುಮ್ಮನೆ ಮಾಡ್ದೆ. ಆಮೇಲೆ ಮಾಡ್ತೀನಿ. ಬಾಯ್. ಯಾಕೆ ಜ್ಯೋತಿ, ಏನಾಯ್ತು? ಇಲ್ಲ ರೀ, ಅಮ್ಮ ಪಕ್ಕದ ಮನೆ ಆಂಟಿ ಮಗಳ ಮದುವೆಗೆ ಊರಿಗೆ ಹೋಗಿದಾರಂತೆ. ಬರೋದು ಇನ್ನೂ 2-3 ದಿನ ಆಗುತ್ತಂತ. ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ. ಇನ್ಯಾವಾಗಾದ್ರೂ ಹೋದ್ರಾಯ್ತು. ನನಗೆ ಕ್ಲಾಸಿಗೆ ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಿ. ಇದೇನು ನಾನಾಗೆ ತಾಯಿ ಮನೆ ಹೋಗ್ತೀನಿ ಅಂದ್ರು ಬೇಡ ಅಂತಿದ್ದವರು ಇವತ್ತು ಇವರಾಗೆ ಹೋಗು ಅಂತಿದಾರಲ್ಲ, ಯಾಕಿರ್ಬಹುದು?
ಸರ್ ಏನು ನೋಡ್ತಾ ಇದ್ದಾರೆ ಸರ್? ಒಳ್ಳೆ ಫ್ರಿಡ್ಜ್ ಬೇಕಿತ್ತು ಸರ್ ನೋಡಿ ನಮ್ಮಲ್ಲಿ ವೆರೈಟೀಸ್ ಆಫ್ ಫ್ರಿಡ್ಜಸ್ ಇದೆ ಇಲ್ಲಿ. ನಂಗೆ ಇದ್ಯಾವುದು ಬೇಡ, ದೊಡ್ಡ ಫ್ರಿಡ್ಜ್ ಬೇಕಿತ್ತಲ್ಲ. ಸರ್ ನೋಡಿ ಇದೆ ದೊಡ್ಡ ಫ್ರಿಡ್ಜು 580 ಲೀಟರ್ಸ್ ಬರುತ್ತೆ ನಿಮಗೆ, ಈ ಥರ ಡಬಲ್ ಡೋರ್ಸ್. ಇದ್ಯಾವುದು ಬೇಡ, ನಂಗೆ ಇದಕ್ಕಿಂತ ದೊಡ್ಡ ಫ್ರಿಡ್ಜ್ ಬೇಕಿತ್ತು. ಸರ್ ಹೌದಾ ಸರ್? ಕಮರ್ಷಿಯಲ್ ಪರ್ಪಸ್ ನೋಡ್ತಾ ಹೋಮ್ ಪರ್ಪಸ್ ನೋಡಿ. ರೀ ಅದೆಲ್ಲ ನಿಮ್ಗೆ ಬೇಡ ರೀ, ನಮ್ಮಲ್ಲಿ ಜಾಸ್ತಿ ಜನ ಇದ್ದಾರೆ ರೀ, ನಮಗೆ ಇದಕ್ಕಿಂತ ದೊಡ್ಡ ಫ್ರಿಡ್ಜ್ ಬೇಕು. ನಿಮ್ಮ ಹತ್ರ ಇದೆಯಾ ಇಲ್ವಾ ಅಷ್ಟು ಹೇಳಿ ನನಗೆ. ಸರ್ ಇದೆ, ಬನ್ನಿ ಸರ್ ತೋರಿಸ್ತೀನಿ ನಿಮಗೆ. ಹೀಗೆ ಲೋಕೇಶ್ನಲ್ಲಿ ವಿಚಿತ್ರವಾದ ಬದಲಾವಣೆಗಳು ಪ್ರಾರಂಭ ಆಗ್ತವೆ. ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಅಕ್ಕಪಕ್ಕದವ್ರಿಗೆ ಏನೂ ಗೊತ್ತಾಗೋದಿಲ್ಲ. ಆದ್ರೆ ಮನೆಯಲ್ಲೇ ಇರೋ ಹೆಂಡತಿ ಅವನಲ್ಲಿ ದಿನಕ್ಕೊಂದು ವಿಚಿತ್ರ ನಡೆನ ಗಮನಿಸ್ತಾಳೆ. ಮನೆಯಲ್ಲಿ ಆಗ್ಲೇ ಒಂದು ಫ್ರಿಡ್ಜ್ ಇದೆ, ಆದ್ರೂ ತನಗೊಂದು ಸಪರೇಟ್ ಫ್ರಿಡ್ಜ್ ಬೇಕು ಅಂತ ತಂದು ಅದನ್ನ ಯೋಗದ ಕೋಣೆಯಲ್ಲಿ ಇಟ್ಕೊಂಡಿದ್ದು ಅವಳಿಗೆ ಆಶ್ಚರ್ಯ ಉಂಟು ಮಾಡಿತ್ತು. ನೀನೇನ್ ಮಾಡ್ತೀಯ ಇಲ್ಲಿ? ಅಲ್ಲ, ಇಷ್ಟು ದೊಡ್ಡ ಫ್ರಿಜ್ನ ಯಾಕೆ ತಂದ್ರಿ? ಏನಿಡಕ್ಕೆ? ಏನೋ ಇಡಕ್ಕೆ, ನಿನಗೆ ಯಾಕೆ ಅದೆಲ್ಲ? ನಾನು ಅವಾಗಲೇ ಹೇಳಿದ್ದೀನಿ, ನಾನು ಯೋಗದಲ್ಲಿ ದೊಡ್ಡ ಸಾಧನೆ ಮಾಡ್ಬೇಕು ಅಂತ. ನೀನು ಅವಾಗ ರೂಮ್ ಬಂದು ತೊಂದರೆ ಮಾಡಬೇಡ. ಅಲ್ಲ ರೀ, ನಾನೇನ್ ತೊಂದರೆ ಮಾಡ್ತಾ ಇದ್ದೀನಿ? ಈ ಫ್ರಿಜ್ನ ಯಾಕೆ ತಂದ್ರಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಐಸ್ ಕ್ಯೂಬ್ಗಳು ಬೇಕು, ಹಿಮದ ಮೇಲೆ ಕೂತ್ ಯೋಗ ಮಾಡಬೇಕು. ಅದಕ್ಕೆ ನಾನು ಹಿಮಾಲಯಕ್ಕೆ ಹೋಗಕ್ಕಾಗತ್ತಾ? ಅದಕ್ಕೆ ತಂದಿದ್ದೀನಿ, ಗೊತ್ತಾಯ್ತಾ? ಯಾಕೋ ನೀವು ಹೇಳೋದು ವಿಚಿತ್ರವಾಗಿದೆ. ಏನೋ ವಾಸನೆ ಬರ್ತಾ ಇದೆ. ಏನ್ ವಾಸನೆ? ಏನು ಇಲ್ವಲ್ಲ? ಇಲ್ಲ ರೀ, ಬರ್ತಾ ಇದೆ. ಓ ಅದಾ, ಪಕ್ಕದಲ್ಲಿ ದೊಡ್ಡ ಮೂರು ಇದೆಯಲ್ಲ, ಅದು ಒಣಗೋಗಿದ್ದು. ಸರಿ, ನೀನು ಹೊರಡು, ನಾನು ಧ್ಯಾನ ಮಾಡಬೇಕು. ಜ್ಯೋತಿ, ಏನ್ರಿ? ನೋಡ ಕುಡಿಯಕ್ಕೆ ನೀರು ತಗೊಂಬ. ತಂದೆ. ತಗೊಳ್ಳಿ. ಏನ್ರಿ ಇಷ್ಟೊಂದು ಸುಸ್ತಾಗಿದ್ದೀರಾ? ತುಂಬಾ ಕೆಲಸ, ಜೊತೆಗೆ ಬಿಸಿಲು ಬೇರೆ. ಕೋಲ್ಡ್ ವಾಟರ್ ತರಬಾರ್ದಾ? ಕೋಲ್ಡ್ ವಾಟ್ರ? ಬೆಳಗ್ಗೆಯಿಂದ ಕರೆಂಟೇ ಇಲ್ಲ. ಫ್ರಿಜ್ ಆನಾದ್ರೂ ತಾನೆ ನಿಮ್ಗೆ ಕೋಲ್ಡ್ ವಾಟರ್ ಕೊಡಕ್ಕೆ. ಸರಿಯಾಗಿ ಕರೆಂಟ್ ಬಂದು 3 ದಿನ ಆಯ್ತು. ಏನು? ಬೆಳಗ್ಗೆ ಕರೆಂಟ್ ಇಲ್ವಾ? ಇಲ್ಲ ಅಂತ ಹೇಳಿದ್ನಲ್ಲ. ಒಂದು ನಿಮಿಷ ಬಂದೇ ಇರು.
ಅವನ ಬರ್ತ್ಡೇ ಕಳೆದು ಸುಮಾರು 10 ದಿನಗಳಾಗ್ತವೆ. ಅವನ ಗೊಂದಲ ತಳಮಳ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇತ್ತು. ಹೆಂಡತಿ ಜ್ಯೋತಿ ಸಾಕಷ್ಟು ಸಲ ಅವನು ಬಾಯಿ ಬಿಡಿಸೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ಅವನು ಸರಿಯಾಗಿ ಏನೂ ಹೇಳೋದಿಲ್ಲ. ಕೊನೆಗೊಂದಿನ ಅವಳ ತಾಯಿ ಭುವನೇಶ್ವರಿ ಮನೆಗೆ ಬರ್ತಾಳೆ. ಆಗ ಲೋಕೇಶ ಮನೇಲಿರೋದಿಲ್ಲ. ನೋಡಮ್ಮ, ಇವತ್ತು ಬೀಗ ಹಾಕಿದ್ದಾರೆ. ಏನ್ ಮಾಡ್ತಿದ್ದಾನೆ? ಏನು ಅಂತ ಅರ್ಥನೇ ಆಗಲ್ವಲ್ಲ ಇವನು. ಯೋಗ ಮಾಡ್ತೀನಿ ಅಂತ ಹೇಳ್ತಾರಮ್ಮ, ಆದ್ರೆ ರೂಮಲ್ಲಿ ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟು ದೊಡ್ಡ ಫ್ರಿಜ್ ಯಾಕಂತೆ? ಅದ್ರಲ್ಲಿ ಏನಿಟ್ಟಿದ್ದಾನೆ ಅಂತ ನೋಡಿದ್ಯಾ ನೀನು? ತಂದಾಗ ನೋಡ್ದೆ ಅಮ್ಮ, ಏನೂ ಇರ್ಲಿಲ್ಲ. ಕೇಳಿದ್ದಕ್ಕೆ ಐಸ್ ಗಡ್ಡೆ ಮೇಲೆ ಯೋಗ ಮಾಡಬೇಕು, ಅದಕ್ಕೆ ಫ್ರಿಜ್ ತಂದಿಟ್ಟಿದ್ದೀನಿ ಅಂತ ಹೇಳಿದ್ರು. ಅದೇ ಆದ್ರೆ ಕದ್ದು ಮುಚ್ಚಿ ಯಾಕೆ ಮಾಡ್ಬೇಕು? ಹಾ, ನೀನೊಂದು ಕೆಲಸ ಮಾಡು. ಹೇಗಾದ್ರೂ ಮಾಡಿ ಆ ರೂಮಿಗೆ ಇನ್ನೊಂದು ಕೀ ತಗೋ. ಅವ್ನು ಇಲ್ಲದೆ ಇರುವಾಗ ಬಾಗಿಲು ತೆಗೆದು ನೋಡೋಣ. ಸರಿ ಅಮ್ಮ, ಅದ್ರದ್ದು ಇನ್ನೊಂದು ಕೀ ಕೂಡ ಅವ್ರ ಹತ್ರನೇ ಇದೆ. ಹೇಗಾದ್ರೂ ಮಾಡಿ ತಗೋತೀನಿ. ಮೊದಲ ಆ ಕೆಲಸ ಮಾಡು. ಆದಷ್ಟು ಬೇಗ ವಿಷಯ ಗೊತ್ತಾದ್ರೆ ಒಳ್ಳೇದು. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮೇ 5, 2011. ಜ್ಯೋತಿ, ನಾನು ಕ್ಲಾಸ್ಗೆ ಹೋಗ್ಬೇಕು. ಮತ್ತೆ ನಾನು ಬರ್ತೀನಿ. 1-2 ದಿನ ಇದ್ದು ಹೋಗಿ. ಸರಿಪ್ಪ. ಸರಿ. ಅಮ್ಮ ಬಾ, ಡೋರ್ ಓಪನ್ ಮಾಡೋಣ. ನೋಡಿದ್ಯಮ್ಮ ಎಷ್ಟು ಗಬ್ಬು ಆಗಿದೆ ಅಂತ. ಅದು ಹೇಗಿರ್ತಾರೋ ಇಲ್ಲಿ, ಯಾವಾಗಲೂ ಸ್ಪ್ರೇ ಮಾಡ್ತಿರ್ತಾರೆ. ಏನಿದು? ಗಂಡ ಏನೇ ಮಾಡ್ತಾನೆ ಇಲ್ಲಿ? ಇದೇನು ಮನೆನೋ ಕಸ ಖಾನೆನೋ? ಒಳ್ಳೆ ಕೊಳ್ತೋದು ವಾಸನೆ ಬರ್ತಿದೆ ಕಡೆ. ಕಿಲಮ್ಮ, ಏನೇ ಇದು? ಏನು ವಿಚಿತ್ರವಾಗಿದೆಯಮ್ಮ. ನಾನು ಒಂದು ವಾರದಿಂದ ರೂಮಕ್ಕೆ ಕಾಲೇ ಹಾಕಿಲ್ಲ. ಬೇರೆ ತಂದಿಟ್ಕೊಂಡಿದ್ದಾರೆ. ಅದೇನು ಇಡ್ತಾರೋ ಇದರಲ್ಲಿ? ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ, ಹಾಗೆ ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ವಸ್ತುಗಳನ್ನು ಸೀಸ್ ಮಾಡಿ.
ಯಾರಮ್ಮ ಈ ಕೊಲೆ ಮಾಡಿರೋದು? ಯಾರು ಅಂತ ಗೊತ್ತಿಲ್ಲ ಸರ್. ನಿಮ್ಮ ಮನೇಲೆ ಬಾಡಿ ಇದೆ, ಕೊಲೆ ಯಾರು ಮಾಡಿರೋದು ಅಂತ ಗೊತ್ತಿಲ್ವಮ್ಮ ನಿಮಗೆ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ಆ ರೂಮಲ್ಲಿ ಯಾರು ಇರ್ತಾರೆ? ಅಲ್ಲಿ ನನ್ನ ಗಂಡ ಇರ್ತಾರೆ. ಅವರು ಯೋಗ ಟೀಚರು, ಯಾವಾಗಲೂ ಅದೇ ರೂಮಲ್ಲಿ ಇರ್ತಾರೆ. ಹಾಗಾದರೆ ಅವ್ರದ್ದೇ ಕೆಲಸ. ಸರ್, ಅವರು ಕೊಲೆ ಮಾಡೋವಂಥವ್ರಲ್ಲ. ಅವ್ರು ಕೊಲೆ ಮಾಡೋದನ್ನು ನಾನು ನೋಡಿಲ್ಲ. ಅಲ್ಲ ರೀ, ಕೊಲೆ ನಡೆದು ಏನಿಲ್ಲ ಅಂದರೂ 10-20 ದಿವಸ ಆಗಿದೆ ಅನ್ಸುತ್ತೆ. ಬಾಡಿ ನಿಮ್ಮ ಮನೇಲೇ ಇದೆ, ಏನೂ ಗೊತ್ತಿಲ್ಲ ಅಂತೀರಲ್ರಿ. ಹೋಗ್ಲಿ, ಕೊಲೆ ಆಗಿರೋ ವ್ಯಕ್ತಿ ಯಾರು ಅಂತನಾದ್ರು ಗೊತ್ತಾ ನಿಮಗೆ? ಗೊತ್ತು ಸರ್. ಯಾರದು? ಅವನ ಹೆಸರು ಟ್ಯಾಮರ್ ಅಂತ, ಟ್ಯಾಮರ್ ಅಬ್ರಹಾಂ. ಯೋಗ ಕಲಿಯೋದಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ಲು. ನಾನು ಮತ್ತೆ ನಮ್ಮ ಯಜಮಾನ್ರು ಅವಳನ್ನ ಏರ್ಪೋರ್ಟ್ಗೆ ಹೋಗಿ ಕರ್ಕೊಂಡು ಬಂದಿದ್ವಿ. This is our house. From today you are going to stay here. Feel comfortable, okay? Nice, thank you. Yeah. So cool. Where is my yoga class? Here only. Come on. ಬನ್ನಿ. This is a place where you are going to learn yoga from today. So nice. Cool is that? ಜ್ಯೋತಿ, ಇವ್ರಿಗೆ ಉಳ್ಕೊಳಕ್ಕೆ ರೂಮ್ ತೋರಿಸು. ಹಾಂ ಸರಿ. ಕಮ್ ಟ್ಯಾಮ್. Thank you. Come, Tamer. Come. See, this is your room. Get relaxed and I will arrange lunch. Okay? Thank you. Take Thank this. you very much. Thanks very much. ಅವಳು ನಮ್ಮ ಜೊತೆ ಚೆನ್ನಾಗೇ ಇದ್ಲು. ಆದರೆ ಆಮೇಲೆ ಊರು ನೆನಪನ್ನ ತುಂಬ ಮಾಡ್ಕೋತಾ ಇದ್ಲು. ನಾನೇನಾದರೂ ಕೇಳಕ್ಕೆ ಹೋದ್ರೆ ಸಿಡುತ್ತಾ ಇದ್ಲು. ಹಾಗಾಗಿ ನಾನೇನು ಕೇಳ್ತಿರ್ಲಿಲ್ಲ. ಅವತ್ತೊಂದಿನ 15ನೇ ತಾರೀಕು, ಯಾಕಂದರೆ ಆ ದಿನ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಅದ್ರ ನೆಕ್ಸ್ಟ್ ಡೇನೇ ನಮ್ಮ ಯಜಮಾನ್ರ ಬರ್ತ್ಡೇ ಇತ್ತು. ಏನಾಯಿತು 15ನೇ ತಾರೀಕು? ಮಾರ್ಚ್ 15, 2011. Jyoti! Why you are not get away from my life? What are you doing here? You are only once between us. You should leave here. Can you understand? You should leave here. Come on, please. You should leave here. Can you understand? I will kill you. ಮನೆ ಇಟ್ಕೊಂಡು ಅನ್ನ ಹಾಕಿದಕ್ಕೆ ನನ್ನ ಕತ್ತೆ ಹಿಡಿತೀಯ? ಬಿಡೆ. You go away. Hey, Tamer! Leave her. Hey, what happened? Why are you doing like this? ಜ್ಯೋತಿ, ಏನಾಯ್ತು? ಯಾಕೆ ಜಗಳ ಆಡ್ತಿದ್ದೀರಾ? ನನ್ಗೇನ್ರಿ ಗೊತ್ತು? ನನ್ನ ಪಡೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಬಂದು ಕಿರ್ಚಾಡ್ತಿದ್ದಾಳೆ. ಹುಚ್ಚಿಗೆ ಚಿಟ್ಟಿದೆ ಅವಳಿಗೆ. ಮೊದಲು ಮನೆಯಿಂದ ಆಚೆ ಹಾಕಿ. Hey, what happened, Tamer? What's wrong with you? She has lived here. ಆಗ್ತಿಲ್ಲ ಉಳಿತಿದೆ. Are you crazy? You idiot! Get out from here! I said get out! I will kill her. She should live here. First aid ತಗೊಂಬ. ನೋಡಿ, ಮೊದಲು ಆ ರಾಕ್ಷಸಿನ ಮನೆಯಿಂದ ಆಚೆ ಹಾಕಿ.
ಇದ್ದಕ್ಕಿದ್ದಲ್ಲಿ ಏನಾಯ್ತಂತೆ ಅವಳಿಗೆ? ಯಾಕಾಗ ರಾಕ್ಷಸಿ ಆಗಾಡ್ತಾಳೆ? ನಾನು ಮಾತಾಡ್ತೀನಿ ಬಿಡು, ನೀನು ರೆಸ್ಟ್ ತಗೋಗು. ಆಮೇಲೆ ಏನಾಯ್ತು? ಅವರಿಬ್ಬರ ಮಧ್ಯೆ ಏನಾದರೂ ಜಗಳ ನಡೀತಾ? ಗೊತ್ತಿಲ್ಲ ಸರ್. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಮನೆಯವ್ರು ಬಂದು ಅವಳನ್ನ ಕಳಿಸ್ಬಿಟ್ಟೆ, ಮನೆ ಬಿಟ್ಟು ಹೋದ್ಲು ಅಂತ ಹೇಳಿದ್ರು. ಜೊತೆ ಹಾಂ, ಬಂದೆ. ಮೆತ್ತಿಗೆ ಈಗ ಹೇಗಿದೆ? ಪರವಾಗಿಲ್ಲ, ಸ್ವಲ್ಪ ಉರಿ ಕಡಿಮೆ ಆಯಿತು. ಏನಂತೆ ಅವಳದು? ಯಾಕೆ ಹಾಗಾಡಿದ್ಲು? ಬಿಡೋ ಅವಳ ವಿಷಯ, ಅವಳನ್ನು ಕಳಿಸ್ಬಿಟ್ಟೆ. ಸರಿ, ಇನ್ಯಾವತ್ತವಳನ್ನ ಇಲ್ಲಿ ಕರೆಸ್ಬೇಡಿ. ಇಲ್ಲ, ಅವಳು ಇನ್ಯಾವತ್ತೂ ಬರೋದಿಲ್ಲ, ಹೊರಟೋದ್ಲು. ನಡಿ ಆಸ್ಪತ್ರೆಗೆ ಹೋಗೋಣ. ಹಾಗಾದ್ರೆ ಅದಾದ್ಮೇಲೆ ಅವ್ರನ್ನ ನೀವು ಇವತ್ತೇ ನೋಡಿದ್ರಿ, ಅದು ಹೆಣವಾಗಿ ಅಲ್ವಾ? ಹೌದು ಸರ್. ನಿಮ್ಮ ಪ್ರಕಾರ ಈ ಕೊಲೆ ಯಾರು ಮಾಡಿರ್ಬೋದು? ನನಗೆ ಗೊತ್ತಿಲ್ಲ ಸರ್. ನಿಮ್ಮ ಗಂಡನೇ ಯಾಕ್ರಿ ಮಾಡಿರಬಾರ್ದು? ಅವ್ರು ಯಾಕೆ ಸರ್ ಕೊಲೆ ಮಾಡ್ತಾರೆ? ಅವರಿಬ್ಬರ ಮಧ್ಯೆ ಯಾವ ಭಿನ್ನಾಭಿಪ್ರಾಯನೂ ಇರಲಿಲ್ಲ. ಅದು ಅಲ್ಲದೆ ಇನ್ನೊಂದು ಸ್ವಲ್ಪ ದಿನ ಆದರೆ ತನ್ನ ದೇಶಕ್ಕೆ ಹೋಗೋಳಿದ್ಲು ಅವಳು. ಅಂದರೆ ನಿಮ್ಮ ಗಂಡಂಗೆ ಆ ಹೆಂಗಸನ್ನ, ಅಂದರೆ ಟ್ಯಾಮರ್ ಅನ್ನೋ ಹುಡುಗಿನ ಕೊಲೆ ಮಾಡೋ ಯಾವುದೇ ಮೋಟಿವ್ ಇರಲಿಲ್ಲ? ಇಲ್ಲ ಸರ್. ಅವಳು ನನ್ನ ಕಾಲಿಗೆ ಬಿಸಿನೀರು ಹಾಕಿದ್ಲು ಒಂದು ಮಾತ್ರಕ್ಕೆ ಅಷ್ಟಕ್ಕೆ ತಾಳ್ಮೆ ಕಳ್ಕೊಂಡು ಅವಳನ್ನ ಸಾಯಿಸುವಂಥ ವ್ಯಕ್ತಿ ನನ್ನ ಗಂಡ ಅಲ್ಲ. ಅವರು ಯೋಗದಲ್ಲಿ, ಧ್ಯಾನದಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ. ತುಂಬ ಸಹನೆ ಇದೆ ಅವ್ರಿಗೆ. ಓಕೆ, ಈಗ ಎಲ್ಲಿದ್ದಾರೆ ನಿಮ್ಮ ಗಂಡ? ಯೋಗ ಕ್ಲಾಸ್ ಹೋಗಿದ್ದಾರೆ. ಎಲ್ಲೋದ್ರು ಇರಲ್ಲ. ಯಾಕೆ ಮಿಸ್ಟರ್ ಲೋಕೇಶ್ ಗಾಬರಿ ಆಗಿದ್ದೀರಾ? ಬಾಡಿ ಸೇರ್ಬೇಕಾಗಿರೋ ಜಾಗ ಸೇರಿದೆ, ನೀವು ಸೇರ್ಬೇಕಾಗಿರೋ ಜಾಗ ಸೇರಿರಂತೆ. ನಡೀರಿ ಸ್ಟೇಷನ್ಗೆ. ಸ್ಟೇಷನ್ಗ ಯಾಕೆ? ಇಷ್ಟು ದಿವಸ ಟ್ಯಾಮರ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಸನ್ಮಾನ ಮಾಡೋಣ ಅಂತ. ಇಷ್ಟು ದಿವಸ ಯೋಗ ಹೇಳ್ಕೊಡ್ತಿದ್ರಿ, ನಿಮ್ಗೆ ಈಗ ಒಂದು ಹೊಸ ಯೋಗ ಬಂದಿದೆ, ಅದನ್ನು ತೋರಿಸ್ತೀವಿ ಬನ್ನಿ. ರಿಂಗ್ ಬೈ ಸರ್. ಈಗ ಹೇಳು, ಆ ಹೆಂಗ್ಸ್ ಯಾರು? ಅವಳ ಹೆಸರು ಟ್ಯಾಮರ್ ಅಬ್ರಹಾಂ. ಇಸ್ರೇಲ್ ದೇಶದವಳು. ನನ್ನ ಹತ್ರ ಯೋಗ ಕಲಿಯಕ್ಕೆ ಬಂದಿದ್ಲು. ಈ ದೇಶದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಯೋಗ ಗುರುಗಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಹತ್ರ ಯಾಕೆ ಬಂದಿದ್ಲು ಅವಳು ಸರ್? ನನಗೂ ಅವಳಿಗೂ ಮೊದಲೇ ಪರಿಚಯ ಇತ್ತು. ಮೊದಲೇ ಪರಿಚಯ ಆಯ್ತಾ? ಅವಳಿರೋದು ಇಸ್ರೇಲಲ್ಲಿ, ನೀನಿರೋದು ಗುಬ್ಲಾಳದಲ್ಲಿ. ನಿನ್ಗೂ ಅವಳಿಗೂ ಹೇಗಯ್ಯ ಪರಿಚಯ? ನಾನು 2007ರಲ್ಲಿ ಯೋಗ ಕಲಿಯೋದಕ್ಕೆ ಋಷಿಕೇಶಕ್ಕೆ ಹೋಗಿದ್ದೆ. ಅಲ್ಲಿಗೆ ಅವಳು ಯೋಗ ಕಲಿಯೋದಕ್ಕೆ ಬಂದಿದ್ಲು. ಹಾಗಾದ್ರೆ 3-4 ವರ್ಷದಿಂದ ಅವಳು ನಿನಗೆ ಗೊತ್ತು ಅನ್ನೋ ಈ ವಿಷಯನ ನಿನ್ನ ಹೆಂಡತಿಗೆ ಹೇಳಿದ್ಯಾ? ಇಲ್ಲ ಸರ್. ನಿಮ್ಮಿಬ್ಬರಿಗೂ ಪರಿಚಯ ಅಂದ್ಯಲ್ಲ, ಪರಿಚಯ ಅಂದ್ರೆ ಯಾವ ಥರ? ನವೆಂಬರ್ 2007. Hi dear, sorry to disturb you. What is this, Tamar? What are you doing? Have you come from Israel to do this or learn yoga? I'm learning yoga, dear. Don't worry about that. But I have surprise for you. Surprise? What's that? Do you want to know? I love you. I too love you, dear. Really? So, we can marry together. That's not possible. I'm already married. It doesn't matter for me. Just I need you. I love you. That's not possible. Please understand.
ಋಷಿಕೇಶದಲ್ಲಿ ಪರಿಚಯವಾದ ಟ್ಯಾಮರ್ ಫರಾ ಅಬ್ರಹಾಂ ಇಸ್ರೇಲ್ ದೇಶದ ಪ್ರಜೆ. ಈಕೆ ತಂದೆ ಹ್ಯಾರಿ ಅಬ್ರಹಾಂ, ತಾಯಿ ಪೂತ್ ಅಬ್ರಹಾಂ. ಈಕೆ ತನ್ನ ತಾಯಿ ಜೊತೆ ಋಷಿಕೇಶಕ್ಕೆ ಬಂದಿರ್ತಾಳೆ. ಅಲ್ಲಿ ಲೋಕೇಶ್ ಚಂದ್ರದಾಸ್ ಪರಿಚಯ ಆಗುತ್ತೆ. ಇವರಿಬ್ರು ಋಷಿಕೇಶಕ್ಕೆ ಬಂದದ್ದು ಧ್ಯಾನ ಯೋಗ ಕಲಿಯೋದಕ್ಕೆ. 3 ತಿಂಗಳ ಈ ಕೋರ್ಸ್ ಕಲಿಯೋದಕ್ಕೆ ಬಂದಿದ್ದ ಟ್ಯಾಮರ್ ತಾಯಿ ಪೂತ್ ಅಬ್ರಹಾಂ ಒಂದೇ ತಿಂಗಳಲ್ಲಿ ಇಸ್ರೇಲ್ಗೆ ವಾಪಸ್ ಹೋಗ್ತಾರೆ. ಆಗ ಒಂಟಿಯಾದ ಟ್ಯಾಮರ್ ಲೋಕೇಶ್ಗೆ ಹತ್ರ ಆಗ್ತಾಳೆ. ಅವರಿಬ್ರು ಒಂದೇ ಕೋಣೆಯಲ್ಲಿ ಜೊತೆಗೆ ಇರ್ತಾರೆ. ಅವರಿಬ್ಬರ ಮಧ್ಯೆ ಪ್ರೀತಿಯ ಸಂಬಂಧ ಬೆಳೆದಿತ್ತು. ಈ ಕೋರ್ಸ್ ಮುಗಿತಿದ್ದ ಹಾಗೆ ಮತ್ತೊಂದು ಕೋರ್ಸ್ ಕಲಿಯೋದಕ್ಕೆ ಟ್ಯಾಮರ್ ಥೈಲ್ಯಾಂಡ್ ಹೋಗ್ತಾಳೆ. 2008ರಲ್ಲಿ ಲೋಕೇಶ್ ಕೂಡ ಥೈಲ್ಯಾಂಡ್ ಹೋಗಿ 4 ತಿಂಗಳ ಕಾಲ ಅವಳ ಜೊತೆಗಿರ್ತಾನೆ. ನಂತರ ಅವಳನ್ನ ಬೆಂಗಳೂರಿಗೆ ಬರೋಕ್ ಹೇಳಿದ ಲೋಕೇಶ್ ವಾಪಸ್ ಭಾರತಕ್ಕೆ ಬರ್ತಾನೆ. Hi, sweethearts. Where are you? I am at home, dear. How are you? I'm fine. How about you? I am also fine. Where are you right now? I'm back from Israel. Where should I stay, my sweetheart? Don't worry. I will arrange your stay in my home. Thank you. I will talk to my wife and we are coming to pick you. That's great. I will wait for you. Okay, dear. ನಾನು ಅವಳನ್ನ ಒಂದು ಯೋಗ ಸಂಸ್ಥೆಗೆ ಸೇರಿಸಿದೆ. ಆಗ ನಾನು ಕೋರಮಂಗಲದಲ್ಲಿ ಇದ್ದೆ. ನಮ್ಮ ಮನೆಗೆ ಹತ್ರ ಇರೋ PGಲಿ ಅವಳನ್ನ ನಿಲ್ಲಿಸಿದ್ದೆ. ರೆಗ್ಯುಲರ್ ಆಗಿ ನಾವು ಮೀಟ್ ಮಾಡ್ತಿದ್ವಿ. ಜುಲೈ 2009ರಲ್ಲಿ ಅವಳು ಇಸ್ರೇಲ್ಗೆ ಹೋದ್ಲು ಸರ್. ಆಮೇಲೆ ರೆಗ್ಯುಲರ್ ಆಗಿ ಫೋನಲ್ಲಿ ಮಾತಾಡ್ತಿದ್ವಿ ಸರ್. ಮತ್ತೆ ಇಂಡಿಯಾ ಬಂದಿದ್ದು ಯಾವಾಗ? ಮಾರ್ಚ್ 15, 2011. ಮಾರ್ಚ್ 15, 2011. ಜೊತೆ ಅಂತ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ಫಾರಿನಿಂದ ಒಬ್ಳು ಹುಡುಗಿ ನನ್ನ ಹತ್ರ ಯೋಗ ಕಲಿಯಕ್ಕೆ ಬರ್ತಿದ್ದಾಳೆ. ಅಯ್ಯೋ ಬರಲಿ, ಅದಕ್ಕೇನಂತೆ? ಅದಲ್ಲ, ಅವಳಿಗೆ ಇಲ್ಲಿ ಯಾರೂ ಗೊತ್ತಿಲ್ಲ. ಹಾಗಾಗಿ ಅವಳು 2 ತಿಂಗಳು ನಮ್ಮಲ್ಲೇ ಇರ್ತಾಳೆ. ನಿನಗೇನು ತೊಂದರೆ ಇಲ್ಲ ತಾನೆ? ನಮ್ಮನೆಲ್ಲ ಅಲ್ಲ ರೀ, ಯಾವುದೋ ದೇಶದವಳು ಅಂತೀರಾ? ಅವಳು ಹೇಗೋ ಏನೋ ಯಾರಿಗೆ ಗೊತ್ತು. ನಾಳೆನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಹಾಗೆಲ್ಲ ಏನೂ ಆಗಲ್ಲ. ನನಗೆ ಗೊತ್ತಿರೋ ಒಬ್ರು ಕಳಿಸ್ತಾ ಇದ್ದಾರೆ. ಏನೂ ತೊಂದರೆ ಆಗೋದಿಲ್ಲ. ಸರಿ ಬಿಡಿ, ಹುಡುಗಿ ಅಂತೀರಾ, ಎಲ್ಲೋ ಯಾಕಿರ್ಬೇಕು, ನಮ್ಮನೇಲೇ ಇರಲಿ. ಸರಿ, ಹಾಗಾಗಿ ರೆಡಿ ಆಗು. ನಾವೇ ಏರ್ಪೋರ್ಟ್ಗೆ ಕರ್ಕೊಂಡ್ಬರ್ಬೇಕು. ಈ ಬಾರಿ ಟ್ಯಾಮರ್ ಅಬ್ರಹಾಂ ಇಸ್ರೇಲ್ನಿಂದ ಬರುವಾಗ ಲೋಕೇಶ್ನನ್ನ ಪರ್ಮನೆಂಟ್ ಆಗಿ ತನ್ನವನ್ನಾಗಿ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡೇ ಬಂದಿರ್ತಾಳೆ. ಅವಳಿಗೆ ಅವನ ಸಾಂಗತ್ಯ ಶಾಶ್ವತವಾಗಿ ಬೇಕಾಗಿತ್ತು. ಅದಕ್ಕೆ ಮೊದಲೇ ಪ್ಲಾನ್ ಮಾಡಿ ಅವನ ಮನೆಗೆ ಬರ್ತೀನಿ, ಅಲ್ಲೇ ಇರ್ತೀನಿ ಅಂತ ಹಠ ಹಿಡಿತಾಳೆ. ಲೋಕೇಶ್ ಕೂಡ ಅದಕ್ಕೆ ಒಪ್ಕೋತಾನೆ. ಗಂಡ ಮತ್ತು ಟ್ಯಾಮರ್ ನಡುವೆ ಮೊದಲಿಂದ ಸಂಬಂಧ ಇತ್ತು ಅನ್ನೋ ವಿಷಯ ಗೊತ್ತೇ ಇಲ್ಲದ ಜ್ಯೋತಿ ಅವಳನ್ನ ಮನೇಲಿರಿಸ್ಕೊಳ್ಳೋದಕ್ಕೆ ಹೋಗ್ತಾಳೆ. ಮನೇಲಿ ಏನ್ ನಡೆಯುತ್ತೆ ಅಂತ ಅವಳು ಗೊತ್ತಾಗೋದಿಲ್ಲ. ನಿಧಾನವಾಗಿ ಟ್ಯಾಮರ್ ತುಂಬಾ ಪೊಸೆಸಿವ್ ಆಗ್ತಾಳೆ. ಅವಳಿಗೆ ತನ್ನ ಪ್ರಿಯಕರನ ಮೇಲೆ ಹಕ್ಕು ಸಾಧಿಸ್ತಾ ಇರೋ ಜ್ಯೋತಿ ಮೇಲೆ ದ್ವೇಷ ಬೆಳೆಯೋದಕ್ಕೆ ಶುರುವಾಗುತ್ತೆ. I cannot take this anymore, Lokesh. You have to decide about our life. You will come to Israel. We'll go there and we'll settle down there. No, Tamar. I can't leave India. But I left Israel because of you. Are you leave your wife or not? Sorry, Tamar. I can't leave my wife. Okay then, I will go back to Israel and I never come back. Better you do that. What you said is right. You go back to Israel, marry someone and be happy. Let's break our relationship. ಏಪ್ರಿಲ್ 10, 2011. Tamar, why are you packing up? I want to go back to Israel. Are you done with your yoga classes? Yes, I done. Come on, Tamar. You can stay for a few more days, please. No, I want to move. Do one thing. Coming 16, my husband's birthday. After that, you can move on. No, I want to leave India. Tamar. ನೋಡ್ರಿ, ಟ್ಯಾಮರ್ ವಾಪಸ್ ಇಸ್ರೇಲ್ ಹೋಗ್ತಿದಾರಂತೆ. ನೀವು ನನ್ಗೆ ಹೇಳಲೇ ಇಲ್ಲ. ಏನೋ ಅರ್ಜೆಂಟ್ ಕೆಲಸ ಅಂತೆ. ಹೋಗ್ಲಿ ಬಿಡು. ನಿಮ್ಮ ಬರ್ತ್ಡೇ ಮುಗಿಸ್ಕೊಂಡು ಹೋಗೋದಕ್ಕೆ ಹೇಳಿ. ಇಷ್ಟು ದಿನ ಇದ್ದು ಈಗ ನಿಮ್ಮ ಬರ್ತ್ಡೇಗೆ ಇರಲ್ಲ ಅಂದ್ರೆ ಏನು ಹೇಳಿ? Yes, Tamar. Please stay for 4 more days. ಬಹುಶಃ 3 ಜನ ಸೇರಿ ಮಾಡಿದ ತಪ್ಪು ಇದೊಂದೇ. ಇಸ್ರೇಲ್ಗೆ ಹೊರಟು ನಿಂತ ಟ್ಯಾಮರ್ ಅಬ್ರಹಾಂಳನ್ನ ಜ್ಯೋತಿ ತಡೆದೇ ಹೋಗಿದ್ರೆ ಮುಂದೆ ಇಂಥ ಒಂದು ದುರಂತ ನಡೀತಾ ಇರಲಿಲ್ಲ. ಟ್ಯಾಮರ್ ಕೂಡ ಗಟ್ಟಿ ಮನಸ್ಸು ಮಾಡಿ ಆವತ್ತೇ ಹೊರಟೋಗಿದ್ದಿದ್ರೆ 20 ದಿನಗಳ ಕಾಲ ಅವಳ ಶವ ಫ್ರೀಜರ್ನಲ್ಲಿ ಮರಗಟ್ತಾ ಇರಲಿಲ್ಲ. ಆದ್ರೆ ಮುಂದೆ ಏನಾಗುತ್ತೆ ಅಂತ ಯಾರು ಗೊತ್ತಿರುತ್ತೆ. ಕೊನೆಗೂ ವಿಷಯಗಳಿಗೆ ಇರೋ ಆ ದಿನ ಬಂದೇ ಬಿಡುತ್ತೆ. ಏಪ್ರಿಲ್ 15, 2011 ರಾತ್ರಿ 9 ಗಂಟೆ. Lokesh! Lokesh! Yes, Tamar.
Tomorrow is your birthday. I'm not giving you any gift. You will give me gift. Tomorrow you will leave your wife and you will marry with me. Oh, Tamar. That's impossible. I have explained you clearly about it. It's impossible. You're going to Israel, right? No, I'm not going to Israel. I will stay in India. And I want to live with you. You will leave your wife and you will marry with me. That's... Why you are not get away from my life? What are you doing here? You are only once between us. Can you understand? I will kill you. Just leave here. Are you crazy? You idiot! Don't come here! I said get out! I will kill her. She should leave here. What you did there was not right. I don't know. I like you. I love you. You should leave her and marry with me. Be practical. It is not possible. I don't know regarding this thing. If you are not married with me, I will go and inform your wife about our relationship. ಕೊಲೆ ಮಾಡೋದೇನೋ ಮಾಡಿಬಿಟ್ಟೆ ಸರ್. ಆದರೆ ನಾನಿರೋದು 11ನೇ ಫ್ಲೋರ್ನಲ್ಲಿ. ಬಾಡಿನ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ, ಹೇಗೆ ಸಾಕ್ಸೋದು ಅಂತಲೂ ಗೊತ್ತಾಗಲಿಲ್ಲ. ಒಂದು ದಿನ ಹಾಗೇ ಇದ್ದೆ. ಕೊನೆಗೆ ಬಾಡಿನ ಪಾರ್ಟ್ ಮಾಡಿ ಕತ್ತರಿಸಿ ಬಿಸೋಡೋಣ ಅಂದ್ಕೊಂಡು ಕಟಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿದೆ. ಆಮೇಲೆ ರಾತ್ರಿ ಕಟಿಂಗ್ ಮಿಷಿನ್ ಆನ್ ಮಾಡಿಕೊಂಡು ಬಾಡಿನ ಕತ್ತರಿಸೋ ಪ್ರಯತ್ನ ಮಾಡಿದೆ. ಆಗ ನನ್ನ ಹೆಂಡತಿ ಬಂದು ಬಾಗಿಲು ಬಡಿದ್ಲು. ಅವಳಿಗೆ ಏನೂ ಅನುಮಾನ ಬಂದಾಗಿತ್ತು. ಅಷ್ಟರಲ್ಲಿ 2 ದಿನ ಕಳೆದು ಹೋಗಿತ್ತು. ಮನೆಗೆ ಫ್ರೀಸರ್ ತಂದೆ. ಹೀಗೆ 1 ವಾರ ಕಳೆದು ಹೋಯಿತು. ಇವಾಗ ಪವರ್ ಕಟ್ ಶುರುವಾಯಿತು. ದಿನವೆಲ್ಲ ಕರೆಂಟ್ ಹೋಗ್ತಾ ಇತ್ತು. ವಾಸನೆ ಬರೋದಕ್ಕೆ ಶುರುವಾಯಿತು. ನಾನು ಏರ್ ಫ್ರೆಶ್ನರ್ ಸ್ಪ್ರೇ ಮಾಡ್ತಾನೇ ಇದ್ದೆ. ಬಾಡಿನ ಶಿಫ್ಟ್ ಮಾಡೋಕ್ಕಾಗಲಿಲ್ಲ ಸರ್. ಅಷ್ಟರಲ್ಲೇ 3 ವಾರ ಆಗೋಗಿತ್ತು. ಆಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತು. ಅವಳ ಪಾಸ್ಪೋರ್ಟು ವೀಸಾ ಎಲ್ಲ ಎಲ್ಲಿದೆ? ಮನೇಲಿದೆ ಸರ್. ಅವಳನ್ನ ಕೊಲೆ ಮಾಡೋಕ್ಕೆ ಉಪಯೋಗಿಸಿದ ರಾಡು ಎಲ್ಲ ಎಲ್ಲಿದೆ? ಅದು ಮನೇಲಿದೆ ಸರ್. ಕರ್ಕೊಂಡು ಹೋದ್ರೆ ತೋರಿಸ್ತೀನಿ ಸರ್. ಎಂಥ ದುರಂತ ನೋಡಿ. ಎಲ್ಲಿಯ ಇಸ್ರೇಲ್, ಎಲ್ಲಿಯ ಇಂಡಿಯಾ, ಎಲ್ಲಿಯ ಲೋಕೇಶ್, ಎಲ್ಲಿಯ ಟ್ಯಾಮರ್ ಅಬ್ರಹಾಂ. ಯೋಗ ಅನ್ನೋ ಹಾಗೆ ಯೋಗ ಇವರಿಬ್ಬರನ್ನು ಒಂದು ಮಾಡಿತ್ತು. ಆದರೆ ಒಂದು ಸಂಬಂಧ ಇಂಥ ಒಂದು ದುರಂತಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಅವ್ರು ಯಾರು ಯೋಚನೆ ಮಾಡಿರೋದಿಲ್ಲ. ಆಗೋದನ್ನ ತಪ್ಪಿಸೋದಕ್ಕೂ ಆಗೋದಿಲ್ಲ. ಮತ್ತೆ ಹೀಗಾಗದೇ ಇರಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನವಾದ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.